ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವಕ್ಕೆ ಜನವರಿ 5, 2026ರಂದು ಸಮಾಜದ ಸಬಲೀಕರಣ ಮತ್ತು ಅಭಿವೃದ್ಧಿಗಾಗಿ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಚಾಲನೆ ನೀಡಲಾಗುತ್ತದೆ ಎಂದು ಲಿಂಗರಾಜ್ ತಾರಫೈಲ್ ತಿಳಿಸಿದರು. ಒಂದು ಅಡಕ್ ಬಾಡಿ ಅಂತೇಳಿ ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಈಗ ಬರುವಂಥ ದಿನಗಳಲ್ಲಿ ಏನು ದಿನಾಂಕ 5ನೇ ತಾರೀಕದಂದು ಇವರೆಲ್ಲರ ಏನು ರಾಜ್ಯ ಮಟ್ಟದ ಜನಪ್ರತಿನಿಧಿಗಳು, ವಿಭಾಗ ಮಟ್ಟದ ಜನಪ್ರತಿನಿಧಿ ಹಾಗೂ ಜಿಲ್ಲಾ ಮಟ್ಟದ ಅಧ್ಯಕ್ಷರು ಎಲ್ಲರ ಒಂದು ನೇತೃತ್ವದಲ್ಲಿ ಆ ಒಂದು ಆನ್ಲೈನ್ ಸದಸ್ಯತ್ವಕ್ಕೆ ರಂಗಮಂದಿರದಲ್ಲಿ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಆ ಒಂದು ಸದಸ್ಯತ್ವ ಚಾಲನೆಯನ್ನು ನೀಡ್ತಾ ಇದ್ದೀವಿ. ಆದ ಕಾರಣ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಸಮಾಜದ ಎಲ್ಲ ಕುಲ ಬಾಂಧವರು, ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥವ್ರು, ಸರ್ಕಾರಿ ನೌಕರಿ ಇರ್ಬೋದು, ಅರೆ ಸರ್ಕಾರಿ ನೌಕರಿ ಇರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಹೀಗೆ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಅಂದು ಬೆಳಗ್ಗೆ 11 ಗಂಟೆಗೆ ಏನು ರಂಗಮಂದಿರದ ಬಳಿ ಪ್ರಾರಂಭ ಮಾಡ್ತೀವಿ. ಈ ಒಂದು ಮಾದಾರ ಮಹಾಸಭಾದ ಸದಸ್ಯತ್ವಕ್ಕೆ ಬಂದು ಭಾಗಿಯಾಗಬೇಕು. ಆನ್ಲೈನ್ ಮುಖಾಂತರ ಮಾಡ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳನ್ನು ಒಳಗೊಂಡು ಇವತ್ತು ಗೋವಿಂದ ಕಾರಜೋಳ ಆಗಿರ್ಬೋದು, ಎ ನಾರಾಯಣ ಸ್ವಾಮಿಯವರು ಆಗಿರ್ಬೋದು, ಆಂಜನೇಯರು ಆಗಿರ್ಬೋದು, ಮುನಿಯಪ್ಪ ಅವರು ಆಗಿರ್ಬೋದು, ಮತ್ತು ಆರ್ ಬಿ ತಿಮ್ಮಾಪುರಿ ಅವರು ಆಗಿರ್ಬೋದು, ಎಲ್ಲರನ್ನು ಒಳಗೊಂಡು ಎಲ್ಲ ಪಕ್ಷಗಳನ್ನು ಒಳಗೊಂಡು ಇದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಸಮಾಜದ ಏಳಿಗೆಗಾಗಿ, ಸಮಾಜದ ಒಂದು ಪ್ರಗತಿಗಾಗಿ ಈ ಒಂದು ಸಂಘವನ್ನು ಹುಟ್ಟಾಕಲಾಗಿದೆ. ಅದಕ್ಕಾಗಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾಳೆ ರಂಗಮಂದಿರದಲ್ಲಿ ಆನ್ಲೈನ್ ಮುಖಾಂತರ ಸದಸ್ಯತ್ವ ನೋಂದಣಿ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾಯಿದ್ದೀವಿ. ಮಾದಿಗ ಮಹಾಸಭಾ ಒಂದು ಆನ್ಲೈನ್ ಮುಖಾಂತರ ಎಲ್ಲರೂ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ವಿದ್ಯಾರ್ಥಿನಿಗಳು, ಅರೆ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಸ್ವಾಭಿಮಾನದಿಂದ ತಾವೆಲ್ಲರೂ ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರು ಕೂಡ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕಂತ ಹೇಳಿ ನನ್ನ ಕಡೆಯಿಂದ ಅಪೀಲ್ ಮಾಡ್ಕೋತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ತಾವೆಲ್ಲರೂ ಭಾಗವಹಿಸಬೇಕು. ನಾವು ಯಾಕಂದರೆ ಈ ಒಂದು ಮಾದರ ಮಹಾಸಭಾ ಬಹಳ ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ನಮ್ಮ ಸೊಸೆಯಂದಿರಿರ್ಬೋದು, ಅನೇಕ ಯೋಜನೆಗಳನ್ನು ಪಡೆದುಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ಸಬಲೀಕರಣ ಆಗಬೇಕು, ವಿದ್ಯಾವಂತರಾಗಬೇಕು ರಾಜಕೀಯವಾಗಿ, ಮತ್ತು ಎಲ್ಲದರಲ್ಲೂ ಕೂಡ ನಾವೆಲ್ಲ ಅನುಭವಸ್ಥರು ಆಗಬೇಕನ್ನೋದೇ ನಮ್ಮದು ಈ ಒಂದು ಉದ್ದೇಶ ಇದೆ. ತಾವೆಲ್ಲರೂ ಜಾಗೃತರಾಗಬೇಕಂತೇಳಿ ನನ್ನ ಕಡೆಯಿಂದ ನಾನು ವಿನಂತಿ ಮಾಡ್ಕೋತೀನಿ. ದಯಮಾಡಿ ನಾಳೆ ರಂಗಮಂದಿರದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಹೆಚ್ಚಿನ ಸದಸ್ಯತ್ವವನ್ನು ಗುಲ್ಬರ್ಗ ಜಿಲ್ಲೆಯಿಂದ ಆಗಿದೆ ಅಂತಕ್ಕಂಥ ಒಂದು ಹೆಮ್ಮೆಯನ್ನು ನಮಗೆಲ್ಲ ಪಡೆದುಕೊಳ್ತೀವಿ ಅಂತ ಹೇಳಿ ನನಗೆ ವಿಶ್ವಾಸ ಇದೆ. ನಮ್ಮ ಸಮಾಜದ ಮೇಲೆ ಎಲ್ಲರೂ ಕೂಡ ಭಾಗವಹಿಸ್ಬೇಕಂತ ಹೇಳಿ ಕೇಳ್ಕೊತೀನಿ. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.